ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವು ನೋಡ್ತಾ ಇರೋದು ಕಾಲಾ ಡೋಂಗರ್, ಗುಜರಾತಲ್ಲಿರುವಂಥ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಇದು. ಈ ಕಾಲಾ ಡೋಂಗರ್ ಟೂರಿಸ್ಟ್ ಪ್ಲೇಸ್ ನಾವು ನೋಡಬೇಕಾದ್ರೆ ಬ್ಯಾಂಗ್ಳೂರಿಂದ ಸುಮಾರು 1865 ಕಿಲೋಮೀಟ್ರ್. ನಾವು ನ್ಯಾವಿಗೇಷನ್ ನೋಡ್ಬೋದು. ನ್ಯಾವಿಗೇಷನ್ ಈ ಥರ ಬರುತ್ತೆ, ಬ್ಯಾಂಗ್ಳೂರು ಟು ಕಾಲಾ ಡೋಂಗರ್. ಇಲ್ಲಿ ವಿಶೇಷ ಏನು ಅಂದರೆ, ಒಂದು ಕಾಲಾ ಡೋಂಗರ್ ಹೋಗೋ ಜಾಗದಲ್ಲಿ ಒಂದು ಮ್ಯಾಗ್ನೆಟಿಕ್ ಝೋನ್ ಅಂತ ಸಿಗುತ್ತೆ ನಮಗೆ. ಆ ಮ್ಯಾಗ್ನೆಟಿಕ್ ಝೋನಲ್ಲಿ ನಾವು ರೋಡ್ ಮೇಲೆ ನೀರು ಹಾಕಿದ್ರೂ ಡೌನ್ಗೆ ಹೋಗಲ್ಲ, ಅದು ಅಪ್ಪಿಗೆ ಹತ್ತುತ್ತೆ. ಮತ್ತು ಕಾರೂ ಅಷ್ಟೇ, ನಾವು ಕಾರೇ ಆಗಲಿ ಯಾವುದೇ ಥರ ವೆಹಿಕಲ್ ಆದರೂ ರೋಡ್ ಮೇಲೆ ಡೌನ್ಗೆ ನಿಲ್ಲಿಸಿದರೆ ಅದು ಡೌನ್ಗೆ ಹೋಗಲ್ಲ, ಅಪ್ಗೆ ಮೂವ್ ಆಗುತ್ತೆ. ಈ ವಿಡಿಯೋ ಪೂರ್ತಿ ನಿಮಗೆ ಪೂರ್ತಿ ವಿಡಿಯೋನ ಹೇಳ್ತೀನಿ, ಅದು ಯಾವ ಥರ ಹತ್ತುತ್ತೆ, ನಾವು ಯಾವ ಥರ ಟ್ರೈ ಮಾಡಿದ್ದೀವಿ ಅಲ್ಲಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಎಲ್ಲ ವಿಡಿಯೋ ಮಾಡಿದ್ದೀನಿ ಅದನ್ನು. ಮತ್ತು ನಾವು ಭುಜ್ಜಿಂದ 90 ಕಿಲೋಮೀಟ್ರು ಕಾಲಾ ಡೋಂಗರ್ಗೆ ಹೋಗೋ ಮಧ್ಯ ದಾರಿಯಲ್ಲಿ ನಾವು ಈ ಥರ ಪ್ಲೇಸ್ ನೋಡ್ಬೋದು. ನೋಡಿ, ರೋಡ್ ಸುತ್ತಮುತ್ತ ಫುಲ್ ಖಾಲಿ ಜಾಗ. ಮತ್ತು ಕಾಲಾ ಡೋಂಗರಲ್ಲಿ ನಮಗೆ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ ಏನಂದರೆ, ಬೈಟ್ರನ್, ಬರೀ ಸಾಲ್ಟೇ ಸಾವಿರಾರು ಎಕರೆಗಳಷ್ಟು ಬೈಟ್ರನ್ ಕಾಣುತ್ತೆ. ನಮಗೆ ನೋಡೋಷ್ಟು ದೂರ ಬೈಟ್ರನ್ ಸಾಲ್ಟ್ ಇರೋವಂಥ ಜಾಗ ಅದು. ಮತ್ತು ಅಲ್ಲಿಂದ ನಮಗೆ 35-40 ಕಿಲೋಮೀಟ್ರ್ ದೂರದಲ್ಲಿ ನಮಗೆ ಪಾಕಿಸ್ತಾನ್ ನಾವು ಬಯೋಸ್ಕೋಪಲ್ಲಿ ನೋಡ್ಬೋದು ನಾವು. ಈ ವಿಡಿಯೋ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಈ ಕಾಲಾ ಡೋಂಗರಿಂದ ವೈಟ್ರನ್ಗೆ ಸುಮಾರು 45 ಕಿಲೋಮೀಟ್ರ್ ದೂರ ಇದೆ. ಕಾಲಾ ಡೋಂಗರಿಂದ ನಮಗೆ ವೈಟ್ರನ್ ಅಂದರೆ ಅಲ್ಲಿ ಪೂರ್ತಿ ಜಾಗ ಸಾಲ್ಟಿಂದ ಭೂಮಿಯಿಂದ ಸಾಲ್ಟ್ ಉತ್ಪತ್ತಿಯಾಗಿರುತ್ತೆ ಜಾಗ. ಅದು ನೋಡೋದಕ್ಕೆ ಫುಲ್ ವೈಟಾಗಿ ಕಾಣುತ್ತೆ, ಎಲ್ಲ ಸಾಲ್ಟೇ ಇರುತ್ತೆ. ಅದನ್ನು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವೀಗ ಹತ್ರ ಬಂದುಬಿಟ್ಟಿದ್ದೀವಿ ಕಾಲಾ ಡೋಂಗರ್ಗೆ. ಇವಾಗ ಪುಚ್ಚಿಂದ ನೋಡಿ, ಇಲ್ಲಿ ಬೋರ್ಡ್ ನೋಡ್ಬೋದು ನಾವು. ಕಾಲಾ ಡೋಂಗರ್ 38 ಕಿಲೋಮೀಟ್ರ್ ಇದೆ. 38 ಕಿಲೋಮೀಟರ್ ಕಾಲಾ ಡೋಂಗರ್. ಅಲ್ಲಿಂದ ವೈಟ್ರನ್ಗೆ 36 ಕಿಲೋಮೀಟ್ರ್ ತೋರಿಸ್ತೈತೆ. ಲೆಫ್ಟ್ ಹೋದರೆ 36 ಕಿಲೋಮೀಟ್ರ್ ವೈಟ್ರನ್ನು, ಕಾಲಾ ಡೋಂಗರ್ಗೆ 38 ಕಿಲೋಮೀಟ್ರ್. ಈ ರೋಡಲ್ಲೇ ನಾವು ಹೋಗಬೇಕು. ನೋಡಿ, ನಮಗೆ 60 ಕಿಲೋಮೀಟ್ರ್ ಆದಮೇಲೆ ಸಣ್ಣ ವಿಲೇಜ್ಗಳು, ಸಣ್ಣ ರೋಡು, ಫುಲ್ ಫಾರೆಸ್ಟಲ್ಲಿ ಹೋಗುವಂಥ ರೋಡ್ ಇದು. ತುಂಬ ಚೆನ್ನಾಗಿದೆ ಇದೆಲ್ಲ ನೋಡಬೇಕು ಅಂದರೆ. ತುಂಬ ನೋಡಿ, ನಮ್ಗೆ ರೋಡ್ ನೋಡ್ಬೋದು, ತುಂಬ ಸಣ್ಣ ರೋಡ್, ಫುಲ್ ಫಾರೆಸ್ಟಲ್ಲೇ ಹೋಗಬೇಕು ಕಾಲಾ ಡೋಂಗರ್ಗೆ. ಮತ್ತು ನಾವು ಅಲ್ಲಿ ಕಾಲಾ ಡೋಂಗರಲ್ಲಿ ಇಂಡಿಯಾ ಲಾಸ್ಟ್ ವಿಲೇಜು, ಮತ್ತು ಲಾಸ್ಟ್ ಟೆಂಪಲ್ಲು, ಲಾಸ್ಟು ಬ್ರಿಡ್ಜು, ಮತ್ತು ಪೆಟ್ರೋಲಿಂಗ್ ಪಾಯಿಂಟ್ ಎಲ್ಲ ನೋಡ್ಬೋದು. ನೋಡಿ, ಈಗ ಮ್ಯಾಗ್ನೆಟಿಕ್ ಝೋನ್ ಬಂತು. ನಾವು ಇಲ್ಲಿ ಕಾರುಗಳು ಯಾವ ಥರ ನಿಮಗೆ ತೋರಿಸ್ತೀನಿ, ಯಾವ ಥರ ಎಲ್ಲ ನಿಮ್ಗೆ ತೋರಿಸ್ತೀನಿ. ಗ್ಲಾಸ್ ಎಲ್ಸಿ ಅಂದೆ ನೋಡ್ರಿ. ಆಫ್ ಮಾಡಿದ್ದೀರಾ? ಇಂಜಿನ್ ಆಫ್ ಮಾಡಿಬಿಡ್ರಿ. ಓಕೆ, ನ್ಯೂಟ್ರಲ್ ಮಾಡಿರಿ, ನೋಡೋಣ. ಬ್ರೇಕ್ ಬಿಡ್ರಿ. ನೋಡಿ, ಹೋಗುತ್ತಲ್ಲ, ಗೊತ್ತಾಯಿದೆ. ಏನು ಮಮ್ಮ ಮ್ಯಾಜಿಕ್ ಇದು, ಸೂಪರ್ ಆಗೈತೆ. ಬಂದಿರೋದಕ್ಕೂ ಖುಷಿ ಆಗೋದು. ನೋಡಿ, ಅಪ್ಪತ್ತದೆ ಗಾಡಿ, ಹಂಗೆ ರಿವರ್ಸಲ್ಲಿ ಅಪ್ ಇದೆ, ಹಂಗೆ ಅಪ್ಪತ್ತದೆ. ಡೌನ್ ಬರಲ್ಲ, ಅಪ್ಪತ್ತೈತೆ ನೋಡಮ್ಮ. ಎಲ್ದು ಬಿಡ್ರಿ, ಕೆಲಸ ಮಾಡಿ. ಹಾಂ, ಎಲ್ದು ಬಿಡ್ರಿ, ಕೆಳಕ್ಕೆ ಎಲ್ದು ಬಿಡ್ರಿ. ಆಫ್ ಮಾಡಿರಿ, ಗಾಡಿ ಆಫ್ ಮಾಡಿರಿ, ಒಂಚೂರು ಹಂಗೆ ಎಳ್ದು ಮತ್ತೆ ಹಂಗೆ ಎತ್ಕೊಂಡಿರಂತೆ, ಎಳ್ದ್ಬಿಟ್ಟು ಹಂಗೆ ಎತ್ಕೊಂಡಿರಂತೆ. ಬ್ರೇಕ್ ಹಿಡ್ಕೊಂಡಿದ್ದೀರಾ? ಬಿಡ. ಹಾಂ, ಹತ್ಕೊಂಡು
ನೋಡ್ರಿ ಅಪ್ಪಗೆ ಹತ್ತವೆ ವಾಟರ್ చూడు పద్మజ నీళ్ళు అప్పుగా వస్తుంది నీరు ఇన్న డౌన్కి ಹೋಗಾಕ ಇನ್ನ ಡೌನ್ಗೆ ಹೋಗಾಕ ಲಾಕ್ ಎಲ್ಲ ಚೆಕ್ ಮಾಡ್ಯಾವ್ರಿ ನೋಡಿ ತಗೊಂಬಂದು ಬಾಟ್ಲ್ಗಳು ಹಾಕಿ ಎಲ್ಲ ಬಾಟ್ಲ್ ನೀರು ತಗೊಂಬಂದು ಹಾಕಿ ಹಾಕಿ ಅಪ್ಪಗತ್ತೈತೆ ನೀರು ಅಪ್ಪಗತ್ತಾ ಇದೆ ನೋಡ್ರಿ ಮ್ಯಾಗ್ನೆಟಿಕ್ ಝೋನ್ ಅಲ್ಲಿ ನಿಲ್ಲಿಸ್ತೀನಿ ಇಲ್ಲಿ ನಿಲ್ಲಿಸ್ತೀನಿ ನೋಡ್ರಿ ಅಲ್ಲಿ ನಿಲ್ಸ್ರಿ ನಡಿ ನಡಿ ಅಲ್ಲಿಗೆ ಹೋಗ್ಬಿಡ್ರಿ ಗಾಡಿನ ರಿವರ್ಸ್ ಬರ್ಲಿ ಅಲ್ಲಿಗೆ ಹೋಗ್ಬಿಡ್ರಿ ಇಂಜನ್ ಆಫ್ ಮಾಡಿಬಿಡ್ರಿ ಕೇಶಮೂರ್ತಿ ಇಂಜನ್ ಆಫ್ ಮಾಡ್ರಿ ಇಂಜನ್ ಆಫ್ ಮಾಡಿ ಇಂಜನ್ ಆಫ್ ಮಾಡಿ ಹಾಂ ಹೇಳಿರಿ ಇಲ್ಲ ಇಲ್ಲ ತೆಗಿತಾ ಇದೀನಿ ಬಾ ಇಲ್ಲೇ ಇದ್ದೀನಿ ನೋಡು ಹಾಂ ಇಲ್ಲ ನಾವು ಹಿಂದ್ಗಡೆ ಕರೆಕ್ಟಾಗಿರ್ತದೆ ಮೋಷನ್ ಬ್ರೇಕ್ ಬಿಡ್ರಿ ಬ್ರೇಕ್ ಬಿಡಿ ಯಾಕೆ ಸ್ವಲ್ಪ ಬರ್ರಿ ಮೇಲಕ್ಕೆ ಆಫ್ ಮಾಡಿದ್ರಿ ಇಂಜನ್ ಆಫ್ ಮಾಡಿರಿ ಹೇಳಿರಿ ಕೆಳಕ್ಕೆ ಹಾಂ ಗೊತ್ತಾಯಿಲ್ಲಲ್ಲ ತಳ್ಬೇಡಿ ಅಪ್ಪತ್ತಾ ಇದೆ ನೋಡ್ರಿ ಗಾಡಿ ಯಾರು ಇಲ್ಲ ಡ್ರೈವರ್ ಇಲ್ಲ ಏನಿಲ್ಲ ಗಾಡಿಯಲ್ಲಿ ಬ್ರೇಕ್ ಗಾಡಿ ಆಫ್ ಮಾಡಿಬಿಡ್ರಿ ಹೇಳಿರಿ ಗಾಡಿ ಹೇಳಿರಿ ನೋಡ್ರಿ ಅಪ್ಪ ಹೆಂಗೆ ಹತ್ತದೆ ಗಾಡಿ ಅಂತ ಹತ್ಕೊಂಡು ನಾವಿಷ್ಟೊತ್ತು ಮ್ಯಾಗ್ನೆಟಿಕ್ ಝೋನಲ್ಲಿ ಕಾರ್ ಯಾವ ಥರ ಹಿಂದಕ್ಕೆ ಮುಂದಕ್ಕೆ ಅಪ್ಪನ್ನು ಹತ್ತುತ್ತದೆ ಅಂತ ನಾವೆಲ್ಲ ಈಗ ನೋಡಿದ್ದೀವಿ. ಇಲ್ಲಿಂದ ಸುಮಾರು ಒಂದು 5ರಿಂದ 6 ಕಿಲೋಮೀಟ್ರ್ ದೂರ ನಾವು ಜರ್ನಿ ಮಾಡಿದ್ರೆ ಈ ಫಾರೆಸ್ಟಲ್ಲಿ ನಮಗೆ ಕಾಲಾ ಡೋಂಗರ್ ನೋಡ್ಬೋದು. ನಾವು ಅಲ್ಲಿ ಕಾಣ್ತಾ ಇದೆ ಅದೇ ಕಾಲಾ ಡೋಂಗರ್ ವ್ಯೂ ಪಾಯಿಂಟ್ ಅಂತ. ಎಂಟ್ರೆನ್ಸಲ್ಲೇ ನಮಗೆ ಭಗವಾನ್ ಶ್ರೀ ದತ್ತಾತ್ರೇಯ ಟೆಂಪಲ್ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಒಂದು ಜೆಂಡ ಹಾರ್ತಾ ಇದೆಯಲ್ಲ, ಅದೇ ಭಗವಾನ್ ಶ್ರೀ ದತ್ತಾತ್ರೇಯ ಟೆಂಪಲ್ ಇದು. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ಕಾಲಾ ಡೋಂಗರ್ ವ್ಯೂ ಪಾಯಿಂಟ್ ನಾವು ನೋಡ್ಬೋದು. ನೋಡಿ ಆರ್ಚ್ ಕಾಣ್ತಾ ಇದೆಯಲ್ಲ, ಆ ಆರ್ಚಲ್ಲಿ ಒಳಗಡೆ ಹೋದರೆ ನಮಗೆ ಈ ಥರ ವ್ಯೂ ಪಾಯಿಂಟ್ ಸಿಗುತ್ತೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ನಮಗೆ ನೆಲ ಬಿಟ್ಟು ಸ್ವಲ್ಪ ಮುಂದಕ್ಕೆ ವೈಟ್ ಕಾಣ್ತಾ ಇದೆ ನೋಡಿ, ಅದು ಹಿಮ ಅಲ್ಲ, ಪೂರ್ತಿ ಅದು ವೈಟ್ ರನ್ ಅಂತಾರೆ. ಸಾಲ್ಟು ಉತ್ಪತ್ತಿ ಆಗಿರುವಂಥ ಜಾಗ. ನಮ್ಗೆ ಎದುರುಗಡೆ ಕಾಣ್ತಾ ಇರೋದಲ್ಲ ಒಂದು ಮರ ಬೆಟ್ಟದ ಮೇಲೆ, ಅದೇ ಕಾಲಾ ಡೋಂಗರ್ ವ್ಯೂ ಪಾಯಿಂಟು. ಅಲ್ಲಿಂದ ಸುಮಾರು 35 ಕಿಲೋಮೀಟ್ರ್ ದೂರದಲ್ಲಿ ನಾವು ಪಾಕಿಸ್ತಾನ ಬಾರ್ಡ್ರನ್ನ ನಾವು ಬಯೋಸ್ಕೋಪಲ್ಲಿ ನೋಡ್ಬೋದು. ನಮಗೆ ಸುತ್ತ ಕಾಣ್ತಾ ಇರೋದು ವೈಟ್ ರನ್ ನೋಡ್ತಾ ಇರ್ಬೋದು ನಾವು. ವೈಟ್ ಆಗಿರೋದು ವೈಟ್ ರನ್, ಅದು ವೈಟ್ ರನ್ ನೋಡ್ಬೋದು ನಾವು. ಇದು ವ್ಯೂ ಪಾಯಿಂಟ್. ನಮಗೆಲ್ಲ ಕಾಣ್ತಾ ಇದೆಯಲ್ಲ, ಅದು ವೈಟ್ ಆಗಿ ಅದೇ ವೈಟ್ ರನ್ ಅಂತಾರೆ ಅದನ್ನು. ತುಂಬ ಅದು ಸಾಲ್ಟ್, ಅದು ಹಿಮ ಅಲ್ಲ ನೋಡಿ, ಸಾಲ್ಟ್ ಉತ್ಪತ್ತಿ ಆಗಿರುವಂಥ ಜಾಗ ಅದು. ತುಂಬ ಸಾಲ್ಟು ಇಲ್ಲಿಂದ ಉತ್ಪತ್ತಿ ಆಗಿ ಬೇರೆ ಕಡೆ ಎಲ್ಲ ಹೋಗುತ್ತೆ ನೋಡಿ. ಇದೇ ವ್ಯೂ ಪಾಯಿಂಟ್ ಇದು. ಇಲ್ಲಿಂದ ನಮಗೆ
ಪಾಕಿಸ್ತಾನ 35 ಕಿಲೋಮೀಟರ್ ಬಾರ್ಡರ್ ನೋಡ್ಬೋದು ಬಯೋಸ್ಕೋಪಲ್ಲಿ. ಕೇಶಮೂರ್ತಿ ಬಂದಿಲ್ಲ? ಎಲ್ಲ ಪಾಕಿಸ್ತಾನ ಆ ಕಡೆಗೆ. ಏನ ఎంత ఒకరికి? 20 రూపాయలు. किधर है पॉइंट? फोटो ಓಕೆ. ಇರಿ ಈ ಕಡೆ ಬನ್ನಿ ನೀವು. ಪಕ್ಕ ಬಿಸಿಲೆಲ್ಲ ನೀಟಾಗಿ ಬಂತು. ಹಾಂ ಎಲ್ಲಿ ಕಾಣ ಈ ವ್ಯೂ ಪಾಯಿಂಟಲ್ಲಿ ನಾವು ಎಲ್ಲ ಫೋಟೋ ತಕ್ಕೊಳಕ್ಕೆಲ್ಲ ಅನುಕೂಲ ಇರ್ತದೆ ನೋಡಿ. ನಮಗೆ ಅವರೇ ತಲೆಪಾಗ ಕಟ್ಟಿ ಒಂದು ಕೋಟ್ನ ಕೊಟ್ಟು ಆ ಕೋಟ್ ಹಾಕ್ಸ್ಕೊಂಡು ಅದಕ್ಕೆಲ್ಲ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ನಾವು ಅಲ್ಲಿಂದ ಬಯೋಸ್ಕೋಪಲ್ಲಿ ನೋಡೋಕ್ಕೂ ಅವರು ಬಯೋಸ್ಕೋಪ್ನ ಬಾಡಿಗೆ ಕೊಡ್ತಾರೆ. ಒಂದು ಬಯೋಸ್ಕೋಪು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಯಾವ್ದು ಎಲ್ಲಿದೆ ಅಂತ ನಮಗೂ ಅಷ್ಟೊಂದು ಐಡಿಯಾ ಇರಲ್ಲ. ಅವ್ರು ಗೈಡ್ ಮಾಡ್ತಾರೆ, ಈ ಜಾಗ ಎಲ್ಲಿದೆ ಅಂತ ನಾವು ನೋಡ್ತಾ ಇದ್ರೆ ಅವ್ರು ಗೈಡ್ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ, 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಬಯೋಸ್ಕೋಪ್ಗೆಲ್ಲ. ನೋಡಿ ಫೋಟೋಸು ಎಲ್ಲ ಚೆನ್ನಾಗಿ ಇಲ್ಲಿ ನಾವು ತಗೋಬೋದು. ವ್ಯೂ ಪಾಯಿಂಟಲ್ಲಿ ತುಂಬ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ. ನೋಡಿ ಹಿಂದ್ಗಡೆ ಕಾಣ್ತಾ ಇರೋದೆಲ್ಲ ವೈಟ್ ರನ್ ಅಂದರೆ ಸಾಲ್ಟ್, ತುಂಬ ಸಾಲ್ಟಲ್ಲಿ ಇದಿರುತ್ತೆ. ಸರಿ ಇವ್ರು ಕೊಡ್ಬೇಕಲ್ಲ, ಅಲ್ಲೇ ಬ್ಯಾಗಲ್ಲಿ ಎತ್ತು ಕೊಡ್ಬೇಕಷ್ಟೇ. ಅಲ್ಲಿ ಬರ್ತಾರ ಬಾ ಫೋಟೋ ಇದು ಬಂದು ಕೊಡೋಕ್ಕಾಗಲ್ಲ. ಈಗ ಒಂದು 300 ಐತೆ ಬಿಡು ಸಾಕು ಇಲ್ಲಿಗೆ. ಅದೇನೋ ಗೈಡ್ ನೋಡ್ತೀರಾ ಹೆಂಗೆ? ಯಾವ್ದು ಬೇಡ ಬರ್ಲಿ. ನಾವು ಇಲ್ಲಿಂದ ಬಯೋಸ್ಕೋಪಲ್ಲಿ ನೋಡಿದ್ರೆ ನಮಗೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಆರ್ಮಿ ಕ್ಯಾಂಪ್ ಅಂತೆ. ಆರ್ಮಿಯವರು ಕ್ಯಾಂಪ್ ಹಾಕ್ಕೊಂಡಿರುವಂಥದ್ದು ನಮಗೆ ಬಯೋಸ್ಕೋಪಲ್ಲಿ ಕ್ಲೀನಾಗಿ ಕಾಣ್ತಾಯಿದೆ ನೋಡಿ. ಸ್ವಲ್ಪ ಜೂಮ್ ಮಾಡಿದ್ದೀನಿ, ಚಿಕ್ಕದಾಗಿ ಕಾಣ್ತಾ ಇದೆ. ಅದೇ ನಾವು ಬಯೋಸ್ಕೋಪಲ್ಲಿ ನೋಡಿದ್ರೆ ಕ್ಲೀನಾಗಿ ಅಲ್ಲಿ ಓಡಾಡೋಂಥ ಆರ್ಮಿಯವ್ರು ಗೊತ್ತಾಗುತ್ತೆ ನಮಗೆ. ನೋಡಿ ಇಲ್ಲಿ ಆರ್ಮಿ ಪೆಟ್ರೋಲಿಂಗ್ ಪಾಯಿಂಟ್ ನೋಡಿ, ಅಲ್ಲಿ ಬ್ಲಾಕ್ ಕಾಣ್ತದಲ್ಲ, ಅವರು ನಮ್ಮ ಆರ್ಮಿ ಪ್ಲಸ್ ಅವರು ಆ ಕಡೆ ಪಾಕಿಸ್ತಾನ ಅವರು ಪೆಟ್ರೋಲಿಂಗ್ ಪಾಯಿಂಟ್ ಅದು. ನೋಡಿ ಇಲ್ಲಿ ನಮಗೆ ಇಂಡಿಯಾ ಲಾಸ್ಟ್ ಬಾರ್ಡರಲ್ಲಿ ನೋಡಿ ಚಿಕ್ಕದಾಗಿ ಕಾಣ್ತದೆ ವೈಟಾಗಿ, ಅದು ಆಂಜನೇಯ ಸ್ವಾಮಿ ಟೆಂಪಲ್ ಅಂತೆ. ಅದರಿಂದ ಮುಂದೆ ಸ್ವಲ್ಪ ಒಂದು ಹಳೆ ಬ್ರಿಡ್ಜ್ ಕಾಣುತ್ತೆ, ಇಂಡಿಯಾದ ಬ್ರಿಡ್ಜು. ಲಾಸ್ಟ್ ಆಂಜನೇಯ ಸ್ವಾಮಿ ಮತ್ತು ಬ್ರಿಡ್ಜು ಎರಡೂ ನೋಡ್ಬೋದು. ಮತ್ತು ನಮಗೆ ಇಲ್ಲಿ ನೋಡಿ ಚಿಕ್ಕದಾಗಿ ಕಾಣ್ತಾ ಇದೆ, ಅವು ಒಂದು ಹಳ್ಳಿ, ಲಾಸ್ಟ್ ಇಂಡಿಯಾದಲ್ಲಿ ಇರುವಂಥ ಲಾಸ್ಟ್ ಹಳ್ಳಿ ಅದು ನೋಡಿ ಕಾಣ್ತಾ ಚಿಕ್ಕದಾಗಿ ಕಾಣ್ತಾ ಇದೆ, ಅದು ಲಾಸ್ಟ್ ಹಳ್ಳಿ. ಬಯೋಸ್ಕೋಪಲ್ಲಿ ನೋಡಿದ್ರೆ ನಮಗಿನ್ನ ತುಂಬ ನೀಟಾಗಿ ಕಾಣುತ್ತೆ. ಎಲ್ಲ ನೋಡಿಕೊಂಡು ನಾವು ಈಗ ರಿಟರ್ನ್ ಆಗ್ತಾಯಿದ್ದೀವಿ.
ಕಾಲಾಡೊಂಗರ್ ವ್ಯೂ ಪಾಯಿಂಟ್ ನೋಡಿದ್ದು. ಈ ಥರ ವ್ಯೂ ಪಾಯಿಂಟ್ ನಮಗೆ ನಾವು ಇಲ್ಲಿ ಕಾಲಾಡೊಂಗರಲ್ಲಿ ನೋಡ್ಬೋದು. ರಿಟರ್ನ್ ಆಗ್ತಾ ನಾವು ಅಡುಗೆ ಬೆಳಗ್ಗೆ ಟಿಫನ್ ತಿಂಡಿ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಊಟನೂ ಕಾರಲ್ಲಿ ರೆಡಿ ಇದೆ. ಇಲ್ಲೇ ಒಂದು ಜಾಗದಲ್ಲಿ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರುವಾಗ ನಮಗೊಂದು ಇಲ್ಲೊಂದು ಚಿಕ್ಕದು ಹೆಂಚಿಂದು ಒಂದು ಶೆಡ್ ಸಿಕ್ತು ನೋಡಿ, ಕಾಣ್ತಾ ಇದೆ ರೈಟ್ ಸೈಡಲ್ಲಿ. ಅಲ್ಲಿ ನಾವು ಊಟ ಮಾಡೋಣ ಅಂತ ನಮ್ಮ ಕಾರಲ್ಲಿರೋವಂಥ ಊಟನ ತಗೊಂಡು ಅಲ್ಲಿ ತಿನ್ಕೊಂಡು ಹೋಗೋಣ ಅಂತ ಕುಂತ್ಕೊಂಡಿದ್ದೀವಿ. ಇಲ್ಲಿ ಊಟಕ್ಕೆ ತಿನ್ನೋಕ್ಕೆ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿ ಇಲ್ಲೇ ಕಾರ್ ನಿಲ್ಲಿಸಿ ನಾವು ಬೆಳಗ್ಗೆನೇ ರೆಡಿ ಮಾಡ್ಕೊಂಡಿರುವಂಥ ಮಧ್ಯಾಹ್ನ ಊಟ ಮಾಡಿಕೊಂಡು ಇಲ್ಲಿಂದ ನಾವು ಈಗ ಕಚ್ಚಿಲ್ಲಿರುವಂಥ ವೈಟ್ ರನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಊಟ ಮಾಡಿ ವೈಟ್ ರನ್ ಕಡೆಗೆ, ಇಲ್ಲಿಂದ ವೈಟ್ ರನ್ ಬಂದು ನಮಗೆ ಒಂದು 45 ಕಿಲೋಮೀಟ್ರ್ ದೂರ ಆಗುತ್ತೆ. ಈ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿದ್ದರಲ್ಲಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಇನ್ನೊಂದು ವಿಡಿಯೋ ಮಾಡೋಕ್ಕೆ ನಮಗೆ ಅನುಕೂಲ ಆಗ್ತದೆ. ತಪ್ಪದೆ ಲೈಕ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ.